ಸಹಿತ ಅಡವಿಗೆ ಬಿದ್ದಾನ. ಹೌದ ಪಾಂಡವ್ರ ಸಹಿತ ಅಡವಿಗೆ ಬಿದ್ದಾರ. ಇಲ್ಲ ನಿನ್ನೆ ಮೊನ್ನೆ ಮಾಸ್ತರ ಪುರಾಣಕಾರರಿಗೆ ದೊಡ್ಡ ಮೇಳಿಗೆ ಟಕ್ಕಾರ ಕೊಡ್ತೀನಂದ್ರ ಅಡವಿಗೂ ಬೀಳ್ಬೇಕಾಗದ, ಮುಳ್ಳಿನ ಹದಿ ಮೇಲೂ ನಡಿಬೇಕಾಗ್ತದ. ಹೌದು ಹೌದು ಮೈ ಹರ್ಕೋಬೇಕಾಗ್ತದ. ಇಲ್ಲ ಕೆರೆಯಾಗನು ಇಸ್ಬೇಕಾಗ್ತದ, ಬಾಯಾಗನು ಇಸ್ಬೇಕಾಗ್ತದ. ಹೌದು ಹೌದು ಇಲ್ಲ ನಿನ್ನೆ ಮೊನ್ನೆ ಮಾಸ್ತರ್ ಅಂತ ದೊಡ್ಡ ಪುರಾಣಕಾರರಿಗೆ ದೊಡ್ಡ ಗುರುಗಳಿಗೆ ಟಕ್ಕಾರ ಕೊಡ್ಬೇಕು, ಕಲಿಸಿದ ಗುರುವಿಗೆ ಟಕ್ಕಾರ ಕೊಡ್ಬೇಕಂದ್ರೆ ಸುಮ್ಮ ಆಗುದಿಲ್ಲ. ಹೌದು ಹೌದು ಹೌದಲ್ಲ? ಏನು ಪ್ರಶ್ನೆ ಕೇಳಿನಂತ ಕೇಳಿದ್ರ ಏನ್ ವಿಜ್ಞಾನಿಗಳು ಮಾತಾ ಬಡತನ ಕಂಜಿ ಬಾವಿ ಜಿಗಿದರೆ ಬಾವಿಯಲ್ಲಿ ಬಡತನ ಹಿಂಗುವುದೇ. ಹೌದು ಹೌದು ಏನು ಬಡತನ ಕಂಜಿ ಬಾವಿ ಜಿಗಿದರೆ ಬಾವಿಯಲ್ಲಿ ಬಡತನ ಹಿಂಗುವುದೇ. ಹೌದ ಹೌದ ಮರ್ಯಾದೆ ಗಂಜಿ ವಿಷ ಕುಡಿದರೆ ಸರ್ಕಾರದ ವಾಕನಿ ಒಳಗ ನಿನ್ನ ಹೆಣ ಹರಿಯುವಾಗ ಹೋದ ಮರ್ಯಾದೆ ಮರಳಿ ಬರುವುದೇ. ಹೌದಪ್ಪ ಹೌದ ಆತ್ಮಹತ್ಯೆ ಮಾಡಿಕೊಳ್ಳುವುದು ಹೇಡಿ ಜನರ ಹೀನ ಕೆಲಸವೆಂದ ನಮ್ಮ ಕುಮಾರ ಕಕ್ಕಯ್ಯ ಅಂತ ಹೇಳ್ಯಾರ ಅವ್ರು. ಹೌದಪ್ಪ ಹೌದು ಹೌದು ಇದೇ ಮಾತನ್ನ ಯಾಕೆ ಹೇಳ್ಯಾರತ್ತ ಕೇಳಿದ್ರ, ಯಾಕೆ ಹೇಳ್ಯಾರಿ ಮಾತಿಲ್ಲಿ ಇವತ್ತಿನ ದಿವಸ ನಾವು ನೀವು ಈ ಮಾನವ ಜನ್ಮಕ್ಕೆ ಹುಟ್ಟಿ ಬಂದಿವಿ ಅಂದ ಮ್ಯಾಲ ಹೌದು ಹೌದು ಎಲ್ಲರ ನನಗ ಬಡತಾನ ಬಂದ ತಿಳಿದುಕೊಂಡು ಹೋಗಿ ನಾ ಬಾಯಾಗ ಜಿಗದ ಕೆರ್ಯಾಗ ಜಿಗದಪ್ಪ ಅಂತಂದ್ರ ರೋಂಡ ಪೆಣ್ಣೆ ಕುಡ್ದಂದ್ರ ಏನು ಶಿರತಾನ ಬರಂಗದ ಏನು, ನಂದು ಓಣ್ಯಾಗ ಮರ್ಯಾದೆ ಹೋಗ್ಯದ ಕೆರ್ಯಾಗ ಮರ್ಯಾದೆ ಹೋಗ್ಯದ ತಿಳಿದುಕೊಂಡು ಹೌದು ಹೌದ ನಾ ರೌಂಡಪ್ ಎಣ್ಣಿ ಕುಡ್ದ ಜಟ್ಪಟ್ ಎಣ್ಣಿ ಕುಡ್ದಪ್ಪ ಅಂತಂದ್ರ ಹೌದಪ್ಪ ಹೌದು ಅಕ್ಕುಲ್ಕೋಟೆ ಸರ್ಕಾರದ ವಾಕನಿ ಒಳಗ ನಿನ್ನ ಹೆಣ ಹರಿಯುವಾಗ ಹೋದ ಮರ್ಯಾದೆ ಮರಳಿ ಬರ್ತಿದೇನೋ ಕುರ್ಸಾಲೆ ಅಂತ ಕೇಳ್ತಾರ ಅವ್ರು. ಹೌದಪ್ಪ ಹೌದು ಕಷ್ಟಗಳ ಮನುಷ್ಯರಿಗೆ ಬರ್ತಾವ, ಮರ ಗಿಡಗಳಿಗೆ ಬರುದಿಲ್ಲ. ಹೌದಪ್ಪ ಹೌದು ಭಗವಂತ ನಾಗಲಿಂಗ ಮುತ್ಯನ ಮೇಲೆ ನಂಬಿಕೆ ಇಟ್ಟು ಆ ಕಷ್ಟಗಳನ್ನ ಎದುರಿಸಿ ನಿಲ್ಬೇಕು ಅಂದಾಗ ಒಂದು ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟಲಾಕ ದಾರಿ ದೀಪ ಆಗ್ತದ ಹೂವಣ್ಣ. ಹೌದಪ್ಪ ಹೌದು ಅದಕ್ಕಿರ್ಲಿ ಯಾಕತ್ತ ಕೇಳಿದ್ರ ಏನು ಮಾತು ಹೇಳುದು ವಿಶೇಷವಾಗತ್ತ ಕೇಳಿದ್ರ ಏನ್ರಿಪ್ಪ ಮಾತಾ ಹಿರಿಯರಿಗೆ ಬೇಕು ಗಿರಿಜಾ ಕಲ್ಯಾಣ, ಸಾಧು ಸಂತರಿಗೆ ಬೇಕು ಬಸವ ಕಲ್ಯಾಣ. ಹೌದ ಹೌದ ಹಿರಿಯರಿಗೆ ಬೇಕು ಗಿರಿಜಾ ಕಲ್ಯಾಣ, ಸಾಧು ಸಂತರಿಗೆ ಬೇಕು ಬಸವ ಕಲ್ಯಾಣ. ಹೌದ ಹೌದ್ ಸರ್ಕಾರಕ್ಕೆ ಬೇಕು ಕುಟುಂಬ ಕಲ್ಯಾಣ, ಮಟಕ ಆಡೋರಿಗೆ ಬೇಕು ಮುಂಬೈ ಕಲ್ಯಾಣ. ಈಗಿನವ್ರಿಗೆ ವಯಸ್ಸಿನ ಹುಡುಗ ಹುಡುಗಿಗೆ ಬೇಕು ನಂಜುಂಡಿ ಕಲ್ಯಾಣ ಅಂತ ಹೇಳಿದ್ರ ಅವ್ರು. ಹೌದ್ 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 ಯಾಕಂತ ಕೇಳಿದ್ರ ಅವಾಗ ಡಾಕ್ಟರ್ ರಾಘವೇಂದ್ರ ರಾಜ್ಕುಮಾರ್ ಅವರು ಮಾಲಾಶ್ರೀ ಅವರು ಹೌದು ಒಳಗೆ ಸೇರಿದರೆ ಗುಂಡು ಹುಡುಗಿ ಆಗುವಳು ಗಂಡು. ಹೌದ್ ಹೌದ್ ಅವಾಗ ಟ್ರೆಂಡ್ ಇತ್ತು. ಎತ್ತಪ್ಪ ಎತ್ತು. ಈಗ ಸಾಲಿಯಿಂದ ಬಂದ 500 ನೋಟ್ ಕೊಟ್ಟಿ ಅವು ಟ್ರೆಂಡ್ ಅದಾವ. ಯಾಕಂತ ಕೇಳಿದ್ರೆ ವಿಶೇಷವಾಗಿ ಗೊಳ್ಳ ಮಾತಾಗಬಾರ್ದು, ಸುಳ್ಳಾಗಬಾರ್ದು, ನೇರವಾಗಿ ವಿಷಯದ ಬೆನ್ ಹತ್ತಬೇಕಾಗ್ಯದ. ಹೌದಪ್ಪ ಹೌದ ಕುರುವಿನ ಸಂದಿನೊಳಗ ದೈವದ ಅಪ್ಪಣೆಯನ್ನ ತಗೊಂಡು ಏನಾಗ್ಯದ 2 ಪ್ರಶ್ನೆ ಮಾಡಿದ್ದೇನ. ಹಾಲು ಮತ್ತ 2 ಪ್ರಶ್ನೆ ಕೇಳಿದ್ದ. ಅದಕ್ಕೆ ಏನಂತಾರ ಸಾರು ಕೇಳಿದ ಮ್ಯಾಲ ಕಮಿಟಿ ಹಿರಿಯರ ವಿಷಯ ಇಟ್ಟಾರ ಅವರು. ಜಗತ್ತಿನೊಳಗ ಪಾದ ಶ್ರೇಷ್ಠದು ಹೌದಾ ಏನ ಅಂಗೈ ಶ್ರೇಷ್ಠದು. ಅದ್ರೊಳಗ ಪಾದ ಅನ್ನುವಂಥದ್ದು ನಮ್ಮ ಪಾಲಿಗೈತಿ, ಹೌದಾ ಅಂಗೈ ಎನ್ನುವಂಥದ್ದು ಗುರುಗಳ ಪಾಲಿಗೈತಿ. ಆಯ್ತ್ರಿಪ್ಪ ಐತಿ. ಅವ್ರ ಅಂಗೈ ಎನ್ನುವಂತ ವಿಷಯವನ್ನ ಹಿಡ್ಕೊಂಡು ವಿಷಯ ಪ್ರತಿಪಾದನೆ ಮಾಡ್ಯಾರ. ಎಲ್ಲಾರು ಕೇಳಿರಿ. ಹೌದು ಹೌದು ಏನು ವಿಷಯ ಹೇಳ್ಯಾರ ವಿಚಾರ ಮಾಡುವಂತ ಮಾತೈತಿ. ಹೌದು ಯಾಕಂತ ಕೇಳಿದ್ರೆ ಹೂವಣ್ಣಣ್ಣ, ಯಾಕಂತ ಕೇಳಿದ್ರೆ ಜಗದ್ಗುರು ರೇವಣ್ಣ ಸಿದ್ಧ ಸಂಚಾರ ಮಾಡ್ಕೊತ ಎಲ್ಲಿಗೆ ಹೋದ? ಸೊನ್ನಲಗಿ ಗ್ರಾಮಕ್ಕ. ಸೊನ್ನಲಗಿ, ಆಗಿನ ಸೊನ್ನಲಗಿ, ಈಗಿನ ಸೊಲ್ಲಾಪುರ. ಹೌದ್ 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 ಸೊನ್ನಲಗಿ ಒಳಗ ಮೂಡಿಯ ಮುದ್ದಗೌಡ ತಾಯಿಯ ಸುಗ್ಗಲ ದೇವಿ ಮನೆ ಮುಂದೆ ನಿಂತು ಹೌದಾ ಭವತಿ ಭಿಕ್ಷಾ ಅಂದಾಗ ತಾಯಿ ಭಿಕ್ಷಾ ನೀಡೋರು. ಹೌದಪ್ಪ ಹೌದ್. ತಾಯಿಗೆ ವಯಸ್ಸು 60 ಮುಗಿದು 70 ವಯಸ್ಸು ನಡೆದಿವು. ತಾಯಿಗೆ ಸಂತಾನ ಇರ್ಲಿಲ್ಲ. ಹೌದ್ ಹೌದ್ ಹೌದಲ್ಲ? ಅವಾಗ ಫಲ ಸಂತಾನ ಏನಂತ ಕೇಳಿದ್ರು ಭಿಕ್ಷಾ ತಗೊಂಡು ರೇವಣ್ಣ ಸಿದ್ಧ ತಿರುಗಿ ಮಾತಾಡೋಣ ತಾಯಿಗೆ. ಹೌದು ಗರ್ಭಕ್ಕೆ ಹಸ್ತಿಟ್ಟು ಯವಾ ನಿನ್ನ ಹೊಟ್ಟಿಲೆ ವರಸು ತುಂಬದ್ರೊಳಗ ಜಗ ಬೆಳಗುವಂತ ಮಗ ಹುಟ್ಟಿ ಬರ್ತಾನಂತ ಆಶೀರ್ವಾದ ಮಾಡ್ದ. ಮುಂದೆ ವರಸು ತುಂಬದ್ರೊಳಗ 9 ತಿಂಗಳ 6 ದಿವಸಿಗೆ ಸೊಲ್ಲಾಪುರದ ಸಿದ್ದರಾಮ ಹುಟ್ಟಿ ಬಂದಾನ್ರಿಪ್ಪ. ಇಲ್ಲಿ ಅಂಗೈ ಹೆಚ್ಚಿಗೆ ಆಗ್ಯದ ಅಂತ ಹೇಳ್ಯಾರ ಅವ್ರು. ಹೇಳ್ಯಾರಿಪ್ಪ ಸಾರು. ಈ ಮಾತು ಒಪ್ತೀನಿ, ಇಲ್ಲ ಅನ್ನೋದಿಲ್ಲ ನಾನು. ನಡಬರ್ಕ್ ಮಾತಾಡ್ಬಾರ್ದಂತೇಳಿ ನಂದೊಂದು ವಾದ ಅದ. ತಳ ಹಿಡಿದು ಬರ್ಬೇಕ. ರೇವಣ್ಣ ಸಿದ್ಧ ಕೈಲಾಸವನ್ನು ಬಿಟ್ಟು ಮರ್ತ ಲೋಕಕ್ಕೆ ಬರ್ಬೇಕಾದ್ರ ಅಂಗೈ ಕಾರಣ ಇಲ್ಲ, ಅಂಗಾಲ ಕಾರಣದ, ಪಾದ ಕಾರಣದ. ಪಾದ ಹಿಂದಿನ
ಮಣ್ಣಿನ ಅವತಾರದೊಳಗ ರೇಣುಕಾಚಾರ್ಯ ಇದ್ದ, ಯಾರು? ರೇವಣ ಸಿದ್ಧ. ಹೌದ್ ಹೌದ್ ಕೈಲಾಸದೊಳಗ ಶಿವ ಕರ್ದಾನ ತಿಳ್ಕೊಂಡ ಅವಸರ್ಲೆ ಬರುವಂತ ಸಮಯದೊಳಗ ಏನಾಗಿತ್ತು? ದಾರಿ ಒಳಗ ದಾರುಕ ಮಹರ್ಷಿಗಳು ಕೂತಿದ್ರು. ಹೌದ್ ಹೌದು ನೋಡಲಿಲ್ಲ, ಕಾಲೆಡುತ್ತು ದಾಟಿ ಬಂದ. ಆಹಾ. ಅವಾಗ ತಂದು ಹೇಳ್ತಾನ ರೇವಣ ಸಿದ್ಧಾಗ, ಏನತ್ತ? ಹಾದಿ ಒಳಗ ದಾರುಕ ಮಹರ್ಷಿಗಳು ಕೂತಿದ್ರು. ಹೌದ್ ಹೌದ್ ಅವ್ರಿಗೆ ನೋಡಲಿಲ್ಲ, ದಾಟಿ ಬಂದಿದೆ, ಕಾಲು ಎಡಿವ್ಯಾದ. ಆಹಾ. ಅದರ ಸಲುವಾಗಿ ಮರ್ತ್ಯ ಲೋಕದೊಳಗ ಮಾನವ್ರ ಹೊಟ್ಟಿಲಿ ಹುಟ್ಟಿ ಬಾ ಅಂದ. ಹೌದ್ 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 ಅವಾಗ ತಂದಿಗೆ ತಿರುಗಿ ಹೇಳ್ತಾನ ರೇವಣ ಸಿದ್ಧ, ಏನತ್ತ? ಯಪ್ಪ ಮಾನವ್ರ ಹೊಟ್ಟಿ ಒಳಗ ಮಲಮೂತ್ರ ವಿಸರ್ಜನೆ ಒಳಗ ಹುಟ್ಟಿ ಬಾ ಅಂದ್ರೆ ನನ್ನಿಂದ ಆಗುದಿಲ್ಲ. ಹೌದ್ ಹೌದು ನಿನ್ನದೇ ಆಗಿರ್ತಕ್ಕಂಥದ ಒಂದು ಅಂಗಿತ್ತಂದ್ರೆ ಹೇಳು, ಆಹಾ. ಅದ್ರೊಳಗ ನಾ ಹುಟ್ಟಿ ಬರ್ತೀನಂದ. ಹೌದ್ 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 ತಿರುಗಿ ರೇವಣ ಸಿದ್ಧಗ ತಂದು ಹೇಳ್ತಾನೆ ಹೂವಣ್ಣಣ್ಣ, ಏನತ್ತ? ಯಪ್ಪ ಕೊಲ್ಲಿ ಪಾಕಿ ಸೋಮನಾಥ ಲಿಂಗತ ನನ್ನದೇ ಆಗಿರ್ತಕ್ಕಂಥ ಒಂದು ಅಂಶ ಐತಿ. ಹೌದು ಅದ್ರೊಳಗ ಸೋಮವಾರಕ್ಕ ಸೂರ್ಯ ಉದಯಕ್ಕೆ ಉದಿಬೇಸಿ ಬಾ ಅಂದ. ಹೌದ್ ಹೌದ್ ರೇವಣ ಸಿದ್ಧ ಆಹಾ. ಸೋಮವಾರ ಸೂರ್ಯ ಉದಯಕ್ಕೆ ಕೊಲ್ಲಿ ಪಾಕಿ ಸೋಮನಾಥ ಲಿಂಗದೊಳಗೆ ಉದಿಬೇಸಿ ಬಂದಾನ. ಹೌದಪ್ಪ ಹೌದು ಅಲ್ಲಿ ಪಾದ ತಟ್ಟಿದಕ್ಕಾಗಿ ಶಾಪಕ್ಕಾಗಿ ರೇವಣ ಸಿದ್ಧ ಮರ್ತ್ಯಾಕ ಬಂದಾನ. ಹೌದು ಅಲ್ಲೇ ಕಾಲ ಹತ್ತಿದಿಲ್ಲ ಅಂದ್ರೆ ಇಲ್ಲಾಕ್ ಬರ್ತಿದ್ರಿ ರೇವಣ ಸಿದ್ಧ? ಸಿದ್ದಾರಾಮರು ಯಾಕೆ ಹುಡ್ತಿದ್ದ ಇಲ್ಲಿ ಬಂದು? ಸಿದ್ದಾರಾಮರ್ ಹೆಂಗ್ ಹುಡ್ತಿದ್ದ? ಆಹಾ. ಮೊದಲ ಅಡಿಪಾಯ ಹಿಡಿದು ಬರ್ಬೇಕ. ಹೌದಪ್ಪ ಹೌದ್ ಹೌದಲ್ಲ? ಹೌದ್ ಯಾಕಂತ ಕೇಳಿದ್ರ ಆಹಾ. ಇಲ್ಲಿ ಒಂದು ಮಾತು ಕೇಳ್ಯಾರ ಅವ್ರು. ಏನ್ ಕೇಳ್ಯಾರ ಸರು? ನಾನೊಂದು ಮಾತಂದಿದ್ದೆ, ಎಲ್ಲಾ ಗುರು ಹಿರಿಯರು ವಿಚಾರ ಮಾಡಬೇಕು. ಆಹಾ. ಯಾನ್ ಮಾತು ಹೇಳಿದ್ದೆ ಅಂತ ಕೇಳಿದ್ರ, ಆಹಾ. ಇವತ್ತಿನ ದಿವಸ ಗುರು ಹಿರಿಯರು ಹೆಂಗ್ ವಿಚಾರ ಮಾಡ್ರ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ಒಂದು ಗುರು ಶಿಷ್ಯರನ್ನ ಕೂಡ್ಸಿರಿ. ಹೌದು ಅರ್ಜುನ ದ್ರೋಣಾಚಾರ್ಯ ಗುರು ಶಿಷ್ಯರು ವಿದ್ದಾದಂಗ ಆಹಾ. ಇಲ್ಲಿ ಆಗಬೇಕು. ಹೌದ್ ಹೌದ್ ಅರ್ಜುನ ಹೊಡೆದಂಗ ಏನಂತ ಕೇಳಿದ್ರಿ, ಇವತ್ತಿನ ದಿವಸ ಆಹಾ. ಗುರುವಿನ ನಿಮ್ಮ ರುಂಡ್ ಕಡ್ದು ಇಲ್ಲಿ ಇರ್ಲಿಕ್ಕಪ್ಪ ಅಂತಂದ್ರ ಆಹಾ. ನಿಮ್ಮ ಶಿಷ್ಯನೇ ಅಲ್ಲ ಅಂತ ಹೇಳಿದ್ದ. ಹೌದ್ ಹೌದು ಹಿಂಗೆ ಹೇಳಿನಲ್ರಿ. ಹೌದ್ ಇಲ್ಲೊಂದು ಮಾತು ಹಿಡ್ದಾರ ಅವ್ರು. ಏನ್ ಹಿಡ್ದಾರಿ ಸರು? ದ್ರೋಣಾಚಾರ್ಯ ಯಾರು ಹೊಡೆದಾರ? ಆಹಾ. ದೃಷ್ಟ ತುಮ್ನ ಹೊಡೆದಾನ, ಹೌದ್ ತಲಿ ಕಡ್ದಾನ. ಹೌದ್ ನೀರೇ ಹೇಳ್ತಿ ಅರ್ಜುನ್ ಹೊಡೆದಾನಂತೇಳಿ. ಹೌದ್ ಹೌದ್ ನಾ ಅರ್ಜುನ್ ಹೊಡೆದಾನತ್ತೆ ಅಷ್ಟೇ ಹೇಳಿನಿ. ಹೌದ್ ಹೌದು ಅರ್ಜುನ ತಲಿ ಕಡ್ದಾನ, ಅವ್ನು ಸಂಹಾರ ಮಾಡ್ಯಾನಂತ ಹೇಳಿನೇನ್ರಿ? ಆಹಾ. ಹೇಳಿಲ್ಲ. ಹೌದಾ? ಯಾಕಂತ ಕೇಳಿದ್ರ ದ್ರುಪದ ರಾಜನ ಮಗ ದೃಷ್ಟದುಮ್ನ. ಹೌದಾ? ಅವ ಏನಂತ ಕೇಳಿದ್ರ ದ್ರೋಣಾಚಾರ್ಯನ ವಧ ಮಾಡ್ಯಾನ. ಆಹಾ. ಇವತ್ತಿನ ದಿವಸ ಗುರು ಶಿಷ್ಯರು ಬಿದ್ದಂದ್ರ ಪಾಂಡವರು ಮತ್ತ ಕೌರವ್ರ ಅಂದ್ರ ದ್ರೋಣಾಚಾರ್ಯ ಸಹಿತ ವಿತ್ ಮಾಡ್ಯಾರಲ್ರಿ. ಹೌದಾ? ಜೇರ್ ಕರ್ತ ಗುರು ಶಿಷ್ಯರಂದ್ರ ಧರ್ಮನೇ ಸುಳ್ಳು ಹೇಳಿಕಪ್ಪ ಅಂತಂದ್ರ ಹೌದಾ? ದೃಷ್ಟದುಮ್ನರ್ ಎಲ್ಲಿ ಹೊಡಿತಿದ್ದ? ಆಹಾ. ಬೇಕಲ್ಲ. ಹೌದ್ ಯಾಕಂತ ಕೇಳಿದ್ರ ಪಾಂಡವ್ರ ಅಲ್ಲಕ್ ಹೋಗಿ ಆಹಾ. ಅರ್ಜುನ್ ಅಂದಿರ್ಬೇಕು. ಹೌದು ಸಣ್ಣ ಹುಡುಗ ತಿಳಿಲಾರ್ದೆ ಮಾತಾಡಿರ್ಬೇಕು. ಅಲ್ಲೊಂದು ಆಹಾ. ಭೂತಾಳ ಮಾಸ್ತರ್ ಅವ್ರ ಒಂದು ಮಾತು ಹೇಳ್ಯಾರ ಅವ್ರು. ಏನ್ರಿಪ್ಪ ಸರು? ಗಡಬಡಕ್ ಬಿದ್ದ ಅಡವಿಗೆ ಬಿದ್ದು ಮಾತಾಡಬೇಡ, ಆಹಾ. ಅಡವಿಗೆ ಬಿದ್ರೆ ಬೈನ ತಪ್ಪಲ್ ತಿನ್ನುವಂತ ಪರಿಸ್ಥಿತಿ ಬರ್ತದ. ಹೌದ್ 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 ಇಲ್ರಿ, ಅಡವಿಗೆ ನಾ ಅಲ್ಲ, ನಮ್ಮ ಅಪ್ಪ ಬೀರಪ್ಪ ಸಹಿತ ಅಡವಿಗೆ ಬಿದ್ದಾನ. ಆಹಾ. ಕಂಚಾಳ ಅರ್ಧಲ್ದ ಮರದೊಳಗ ಆಹಾ. ತೊಟ್ಟಿಲ ಸಹಿತ ಅಡವಿಗೆ ಬಿದ್ದಾನ. ಹೌದಪ್ಪ ಹುಟ್ಟುತ್ಲೆ ಹುಟ್ಟುತ್ತಾನೆ ಅಡವಿಗೆ ಬಿದ್ದು ಮಿಕ್ಕಿದ ದೈತ್ಯರ ಸಂಹಾರ ಮಾಡಿ ಹೌದಾ? ಕಟ್ಟಿ ಕಲಿಯುಗದೊಳಗ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ ಹೌದ್ ಹೌದು ಬೇಡಿದವರಿಗೆ ಬೆಕ್ಕಾದ ಕೊಡುವಂತ ಖರೇದವರಾಗ ಉಳ್ಕೊಂಡಾನ. ಹೌದ್ ಹೌದು ಕೊಂಡೂರ್ಕ ಶ್ರೀರಾಮಚಂದ್ರ ಸಹಿತ ಅಡವಿಗೆ ಬಿದ್ದಾನ. ಹೌದಾ? ಪಾಂಡವ್ರ ಸಹಿತ ಅಡವಿಗೆ ಬಿದ್ದಾರ. ಹೌದ್ ಇಲ್ಲ, ನಿನ್ನೆ ಮೊನ್ನೆ ಮಾಸ್ತರ ಪುರಾಣಕಾರರಿಗೆ ದೊಡ್ಡ ಮೇಳಿಗೆ ಟಕ್ಕಾರ ಕೊಡ್ತೀನಂದ್ರ ಆಹಾ. ಅಡವಿಗೂ ಬೀಳ್ಬೇಕಾಗದ, ಮುಳ್ಳಿನ ಹದಿ ಮೇಲೂ ನಡಿಬೇಕಾಗ್ತದ. ಹೌದ್ ಹೌದು ಮೈ ಹರ್ಕೋಬೇಕಾಗ್ತದ. ಇಲ್ಲ, ಕೆರೆಯಾಗನು ಇಸ್ಬೇಕಾಗ್ತದ, ಬಾಯಾಗನು ಇಸ್ಬೇಕಾಗ್ತದನ. ಹೌದ್ ಹೌದು ಇಲ್ಲ, ನಿನ್ನೆ ಮೊನ್ನೆ ಮಾಸ್ತರ್ ಅಂತ ದೊಡ್ಡ ಪುರಾಣಕಾರರಿಗೆ ಆ. ದೊಡ್ಡ ಗುರುಗಳಿಗೆ ಟಕ್ಕಾರ ಕೊಡ್ಬೇಕು, ಕಲಿಸಿದ ಗುರುವಿಗೆ ಟಕ್ಕಾರ ಕೊಡ್ಬೇಕಂದ್ರ ಸುಮ್ಮ ಆಗುದಿಲ್ಲ. ಹೌದ್ ಹೌದ್ ಹೌದಲ್ಲ? ಆಹಾ. ಏನು ಪ್ರಶ್ನೆ ಕೇಳಿನಂತ ಕೇಳಿದ್ರ, ಏನ್ರಿಪ್ಪ ಪ್ರಶ್ನೆ? ಹಾಲು ಮತ್ತದೊಳಗ ಆಹಾ. ಹೆಂಗ ಗತ್ರಿಗೆ ಬಾಗಂಬಗ ಗಾಜಿನ ಕಂಬದ ನೋಡು, ಹೌದಾ? ಹಂಗ ಹಾಲು ಮತ್ತದೊಳಗ ಒಬ್ಬಕ್ಕೆ ಸ್ತ್ರೀಗೆ ಲಿಂಗ ಪೀಠಾರ. ಹೌದ್ ಹೌದ್ ಅದು ಹಾಲು ಮತ್ತದೊಳಗ ಯಾವ ಸ್ತ್ರೀಗೆ ಲಿಂಗ ಪೀಠಾರ ಅಂತ ಕೇಳೀನಿ. ಹೌದಪ್ಪ ಕೇಳಿದಾಗ ಅದ. ಇದಕ್ಕೆ ಉತ್ತರ ಬಹಳ ಚಂದ ಹೇಳ್ಯಾರ. ಎಲ್ಲಾ ಗುರು ಹಿರಿಯರು ವಿಚಾರ ಮಾಡಬೇಕು. ಹೇಳ್ಯಾರಿಪ್ಪ ಸಾರು. ಏನ್ ಉತ್ತರ ಹೇಳ್ಯಾರ ಅಂತ ಕೇಳಿದ್ರ, ಏನ್ರಿಪ್ಪ? ಭಾರತದ ಸಂವಿಧಾನ ಬರೆದು ಡಾಕ್ಟರ್ BR ಅಂಬೇಡ್ಕರ್. ಏನು? ಭಾರತದ ಸಂವಿಧಾನ ಬರೆದು ಡಾಕ್ಟರ್ BR ಅಂಬೇಡ್ಕರ್ ಹೌದ್ ಹೌದಾ? ಇಸ್ಲಾಂ ಧರ್ಮದ ಸ್ಥಾಪಕ ಮೊಹಮ್ಮದ್ ಪೈಗಂಬರ್. ಹೌದಪ್ಪ ಹೌದ್ ಹೌದ್ ತನ್ನ ಗಂಡ ತೀರಿ ಹೋದರು, ತನ್ನ ಮಗ ತೀರಿ ಹೋದರು. ಒನ್ಸ್ ಮೋರ್ ತನ್ನ ಗಂಡ ತೀರಿ ಹೋದರು, ತನ್ನ ಮಗ ತೀರಿ ಹೋದರು. ಹೌದ್ ಹೌದಾ? ಪಂಕಕ್ಕೆ ಸೆರಗ ಸುತ್ತಿ ಕೈಯಾಗ ಖಡ್ಗ ಹಿಡಿದು ಆಹಾ. 12 ಜ್ಯೋತಿರ್ಲಿಂಗಗಳನ್ನ ಜೀರ್ಣೋದ್ಧಾರ ಮಾಡಿದಳು ಹಾಲು ಮತದ ಐಲಾದೇ ಹೊಲ್ಕ. ಹೌದ್ 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 ಏನು ಐಲಾದೇವಿ ಹೊಲ್ಕರ್ಗೆ ಲಿಂಗ ಪೀಠ ಅದ ಅಂತ ಹೇಳ್ಯಾರ ಅವ್ರು. ಹೇಳ್ಯಾರಿಪ್ಪ ಸಾರ.
ಯಾಕತ್ತ ಕೇಳಿದ್ರೆ ಹೂವಣ್ಣ ಇಲ್ಲೊಂದು ಮಾತು ಹೇಳ್ತೀನಿ ನಾನು. ಏನ್ರಿಪ್ಪ ಮಾತಾ? ಐಲಾಬಾಯಿ ಹೋಲ್ಕಾರ ಪ್ರತಿಯೊಂದು ಫೋಟೋದೊಳಗ ಲಿಂಗ ಹಿಂಗ್ ಹಿಡ್ಕೊಂಡು ನಿಂತಿದೈತಿ. ಹೌದ್ ಹೌದ್ ಅದಲ್ರಿ, ಹೌದ್. ಅದರ ಸಲುವಾಗಿ ಐಲಾಬಾಯಿ ಹೋಲ್ಕರ್ಗೆ ಲಿಂಗ ಪೀಠ ಅದಾತ ಹೇಳಕ್ ಬರುದಿಲ್ಲ. ಹಾ ಹಾ ಐಲಾಬಾಯಿ ಹೋಲ್ಕರ್ಗೆ ಲಿಂಗ ಪೀಠ ಇಲ್ಲ. ನೀವು ಕೊಟ್ಟಿರ್ತಕ್ಕಂತ ಉತ್ತರ ಸರ್ವತ ತಪ್ಪೈತೆ. ಅದು ಹೌದ್ ಹೌದ್. ಇನ್ನ ಭೂಮಿಗೆ ಮುಗಲಿಗೆ ಎಟ್ಟ ಅಂತ್ರ ಅದ ನೋಡು, ಹೌದಾ ಅಟ್ಟಂತ್ರ ಐತೆ. ಅದು ಇನ್ನ ಅಜಗಜಾಂತರ ಫರಕ್ ಐತಿ. ಇನ್ನ ಒಂದು ಸಂದ ಬರ್ತದ ಗುರುಗಳ. ಹೌದಾ? ಯಾಕತ್ತಿ ಕೇಳಿದ್ರೆ ನಾ ಕೇಳಿರ್ತಕ್ಕಂತ ಪ್ರಶ್ನೆಗೆ ನೀವು ಉತ್ತರ ಹೇಳ್ಬೇಕು. ಇನ್ನ ನೀವು ಕೇಳಿದಕ್ಕೆ ನಾ ಇಲ್ಲ ಅಂದ್ರೆ ನಡೀತಾದ. ಏ ಬಿಡೋ, ನಿನ್ನೆ ಮೊನ್ನೆ ಪಾರ ಕಲ್ಲಿಗತ್ತದ ಬರ್ಲಿಕ್ಕಿಲ್ಲ ದೇವಿದವ್ರು ತಿಳ್ಕೊತಾರ. ಹೌದ್ ಹೌದ್ ಹೌದ್. ಹೌದಲ್ಲ? ನೀವು ಪುರಾಣಕಾರಾಗ ಹಿಂಗೆ ಅದತ್ತ ಹೇಳ್ಕೊಡ್ಬೇಕು. ಎಲ್ಲಾ ಪಿಟ್ಕಿಸಿಂದ್ರೆ ಇಲ್ಲಿನ ವೈದ್ಯಕ್ಕೆ ಇಲ್ಲಿ ಚಣ್ಣು ಹೊಡ್ಸಿದ್ರೆ ಹೆಂಗ? ನೀವು ಕೊಟ್ಟಿರ್ತಕ್ಕಂತ ಉತ್ತರ ಸರ್ವತ ತಪ್ಪೈತಿ. ನಾ ಒಂದು ಸಂದ ಬರ್ತದ, ವಿಚಾರ ಮಾಡ್ರಿ. ಬರ್ತದೋ ಬರಂಗಿಲ್ಲ. ಬರಂಗಿಲ್ಲ ಅಂದ್ರೆ ನೇರವಾಗಿ ಉತ್ತರ ಹೇಳಿ ಮಂಗಳಾರತಿ ಮಾಡೋದು ನನಗೆ ಹತ್ತು. ಇನ್ನ ಪಾದ ಎಲ್ಲಿಗೆ ಹೆಚ್ಚಿಗೆ ಆಗ್ತದ? ಏನು ಇನ್ನು ವಿಷಯ ಕಡಿ ಪಾದ ಎಲ್ಲಿ ಹೆಚ್ಚಾಗ್ತದ? ಕೇವಲ ಒಂದು ಉದಾಹರಣೆ ಕೊಟ್ಟು ಚಾರ್ ಹಾಡಿ ಪಾಳಿ ಕೊಡ್ತೀವಿ. ಯಾಕಂತ ಕೇಳಿದ್ರೆ ಭಕ್ತ ಪ್ರಹ್ಲಾದನ ಮೊಮ್ಮಗ ಯಾರು? ಬಲಿ ಚಕ್ರವರ್ತಿ. ಬಲಿ ಚಕ್ರವರ್ತಿ ಏನಿತ್ತ ಕೇಳಿದ್ರೆ ಶ್ರೇಷ್ಠ ದಾನಶೂರ ಇದ್ದ. ನಾನೇ ದಾನ ಮಾಡ್ತೀನಿ, ನನ್ನಂಗ ಯಾರನ್ನೇ ದಾನ ಮಾಡಲ್ಲ ತಿಳಿದುಕೊಂಡು ಅವನು ಒಳಗೊಳಗೆ ಗರ್ವ ಬಂದಿತ್ತು. ಅವಾಗ ಒಂದು ಅಶ್ವಮೇಧ ಯಾಗ ಮಾಡೋ ಸಲುವಾಗಿ ಅವಾಗ ಏನ್ ಹೇಳಿದತ್ತ ಕೇಳಿದ್ರೆ ಯಾರು ಬರ್ತಾರ ನಾ ಬೆಕ್ಕದೆ ಕೊಡ್ತೀನಿ ಅಂತ ಹೇಳಿದ್ದ. ಅವಾಗ ಸಾಕ್ಷಾತ್ ವಿಷ್ಣು ಪರಮಾತ್ಮ ವಾಮನ ಅವತಾರವನ್ನು ತೊಟ್ಟು ಎಲ್ಲಿಗೆ ಬಂದ ಅಂತ ಕೇಳಿದ್ರೆ ಬಲಿ ಚಕ್ರವರ್ತಿ ಬಲ್ಯಾಕ ಬಂದ. ಬಂದವಾಗ ಏನ್ ಕೇಳಿದ್ರು ಕೊಡ್ತೀನಿ ಅಂದಿದ್ದವ. ಅವಾಗ ಬಲಿ ಚಕ್ರವರ್ತಿಗೆ ನೋಡಿ ದೇವಾನ ದೇವತೆಗಳಿಗೆ ನಡಗ ಹತ್ತಿತ್ತು. ಅವನನ್ನು ಸಂಹಾರ ಮಾಡುವಂತ ಆದೇಶ ವಿಷ್ಣು ಪರಮಾತ್ಮಗಾಗಿತ್ತು. ಅದರ ಸಲುವಾಗಿ ವಾಮನ ಅವತಾರವನ್ನು ತೊಟ್ಟು ವಿಷ್ಣು ಪರಮಾತ್ಮ ಧರಿಗಳದ. ಅವಾಗ ಮೂರಕ್ಕೆ ಏನ್ ಕೇಳತ್ತ ಕೇಳಿದ್ರ ನನಗೆ ಏನು ದಾನ ಕೊಡ್ತಿ ಅಂದ ಕಾಲಕ್ಕೆ ವಿಷ್ಣು ಪರಮಾತ್ಮ ವಾಮನ ಅವತಾರದೊಳಗಿರ್ತಕ್ಕಂಥ ವಿಷ್ಣು ಪರಮಾತ್ಮ ಕೇಳ್ತಾನ ದಾನ. ಯಪ್ಪ ನನಗ 3 ಹೆಜ್ಜೆ ಇಡುವಷ್ಟು ದಾನ ಕೊಡು ಅಂದ. ಅವಾಗ ಯಾಕಾಗಲ್ದ ತಿಳಿದುಕೊಂಡು ಬಲಿ ಚಕ್ರವರ್ತಿ ಹೇಳಿದಾಗ ವಿಷ್ಣು ಪರಮಾತ್ಮ 1ನೇ ಹೆಜ್ಜೆ ಪೂರ್ತಿ ಭೂಮಂಡಲವೇ ಮುಳುಗಿ ಹೋಗಂಗಿಟ್ಟ. 2ನೇ ಹೆಜ್ಜೆ ಆಕಾಶವನ್ನು ಕಾಣಲಾರ್ದಂಗಿಟ್ಟ. 3ನೇ ಹೆಜ್ಜೆ ಎಲ್ಲಿಲ್ಲ ಅಂದ ಕಾಲಕ್ಕ ಬಲಿ ಚಕ್ರವರ್ತಿ ನನ್ನ ತಲೆ ಮೇಲೆ ನಿನ್ನ ಪಾದಿಡು ಅಂದ. ಅವಾಗ ಬಲಿ ಚಕ್ರವರ್ತಿ ಮಾತು ಕೇಳಿ ವಿಷ್ಣು ಪರಮಾತ್ಮ ಅವನ ಭಕ್ತಿಗೆ ಮೆಚ್ಚಿ ಅವನ ತಲೆ ಮೇಲೆ ಕಾಲಿಟ್ಟಿದಕ್ಕಾಗಿ ಪ್ರತಿ ವರ್ಷನೂ ಸಹಿತ ದೀಪಾವಳಿ ಹಬ್ಬಕ್ಕೆ ಬಲಿ ಪಾಡಿ ಅಂತ ಆಚರಣೆ. ಇದು ಎದರದಿಂದ? ಪಾದದಿಂದ. ಇಟ್ಟೆ ಅಲ್ಲ, ನನ್ನಪ್ಪ ಅವತಾರ ಸಿದ್ಧ ಬೀರಪ್ಪ ಶೀಗಿ ಶಿಕಾಸುರ ದೈತ್ಯನ ಸಂಹಾರ ಮಾಡಿ ಅವನು ಸಂಹಾರ ಮಾಡಿದಾಗ ದೈತ್ಯನ ತಲಿ ಒತ್ತಾಟಿ ದಂಡ ಒತ್ತಾಟಿ ಮಾಡಿದಾಗ ತಲಿ ಮಾತಾಡ್ತಿತ್ತತ್ರಿ ದೈತ್ಯ ಅಂದ್ರು. ಏನತ್ತ? ಶಿಕಾಸುರ ದೈತ್ಯನ ತಲಿ ಎಲ್ಲೆತ್ತ ಕೇಳಿದ್ರೆ ಬೀರಪ್ಪನ ಗದಿಗೆ ಮೇಲೆ ಮಾತಾಡ್ತಿತ್ತದು. ಏನತ್ತ? ಬೀರಪ್ಪ ಕೇಳಿದ ಶೀಗಿ ಶಿಕಾಸುರ ದೈತ್ಯನ ತಲಿಗೆ ನಿನಗ ದ್ವಂದ್ವ ತಾಟಿ ರುಂಡೊತ್ತಾಟಿ ಮಾಡೀನಿ, ನಾನು ಮಾತಾಡ್ತಲ್ಲ ಯಾಕ ಮಗನ ಅಂದ ಕಾಲಕ್ಕ ದೈತ್ಯನ ತಲಿ ಹೇಳದಲ್ಲಿ. ಏನತ್ತ? ಯಪ್ಪ ನಾ ಕೊನೆಗಾಗಿ ಪ್ರಾಣ ಕೊಡ್ತೀನಿ ಖರೆ ಅದ, ನಿನ್ನ ಹೆಸರಿನ ಜೊತೆ ನನ್ನ ಹೆಸರು ಬರಬೇಕು ಅಂತದೊಂದು ಖುನ ಕೊಡುವತ್ತದು. ಅವಾಗ ಅವತಾರ ಸಿದ್ಧ ಬೀರಪ್ಪ ತನ್ನ ಪಾದವನ್ನ ಆ ದೈತ್ಯನ ತಲೆ ಮೇಲೆ ಇಟ್ಟಾಗ ದೈತ್ಯನ ತಲೆ ಪಾತಾಳಕ್ಕೆ ಹೋಗಿದಕ್ಕಾಗಿ ಸೀಗೆ ಅನ್ನುವಂತ ನಾ ಮನುಷ್ಯ ಜಗತ್ತಿನೊಳಗೆ ಶಿರಾಡೊಳಗೆ ನನ್ನ ಜಗತ್ತಿನೊಳಗ ಪಾದ ಹಿಂಗ್ ಹೆಚ್ಚಿಗದ. ಎಲ್ಲೇ ಹೋರಿ ಮಣೂರಿ ಎಲ್ಲಮ್ಮನ ಗುಡಿಗೆ ಹೋರಿ, ತುಳಜಾಪುರ ಅಂಬಾಬಾಯಿ ಹೋರಿ, ಗುಡ್ಡಾಪುರ ದಾನಮ್ಮಿಗೆ ಹೋಗ್ರಿ, ಸ್ವಾಮಿ ಸಮರ್ಥಕ್ ಹೋರಿ. ಸ್ವಾಮಿ ಸಮರ್ಥಕ ಅಲ್ಲ, ಮೊದಲ ಆಗುದು ಪಾದಗಟ್ಟಿ ದರ್ಶನ ಆಗ್ತದಲ್ರಿ. ಇಂತಲ್ಲೇ ಅಂಗೈ ದರ್ಶನ ಆಗ್ತತಿ ಹೇಳ್ರಿ ನೋಡೋಣ. ಇಂತಲ್ಲೇ ಹಿಂಗ ಅಂಗೈ ಇಟ್ಟಾರಪ್ಪ, ಇಂತ ತೋಲ್ ಹೆಂಗ್ ದರ್ಶನ ಆಗ್ತತ್ ಹೇಳ್ರಿ. ನಾ ತೋರಿಸ್ತೀನಿ ಪ್ರತಿಯೊಂದು ತೋಲಿ ಪಾದಗಟ್ಟಿ ದರ್ಶನ ಆಗ್ತದ. ಮತ್ತ ಪಾದ ಹೆಚ್ಚಿಗಿರ್ಲಾರ್ದೆ ದರ್ಶನ ಮಾಡ್ತಾರ್ರಿ. ಹೆಚ್ಚಿಗಿದ್ದಲ್ಲೇ ಮಾಡಿರ್ತಾರ. ಅದಕ್ಕಿರ್ಲಿ ಯಾಕತ್ತಿ ಕೇಳಿದ್ರ ಏನ 687 786 ಯಾಕತ್ತಿ ಕೇಳಿದ್ರ ಒಂದು ಪ್ರಶ್ನೆ ಕೇಳ್ಯಾರ. ಅವರು ಏನ್ ಕೇಳ್ಯಾರತ್ತಿ ಕೇಳಿದ್ರ ಕೇಳ್ಯಾರ 786 ಅಲ್ಲಣ್ಣ. 786 ಅನ್ನುವಂಥದ್ದು ಒಂದು ನಂಬರ್ ಐತೆ. ಎಲ್ಲತ್ತಿ ಎದಕ್ಕೆ ಸಂಬಂಧಪಡ್ತತಿ ಕೇಳಿದ್ರ ಇಸ್ಲಾಂ ಧರ್ಮದವರಿಗೆ ಸಂಬಂಧಪಡ್ತಾರ. ಹೌದಲ್ಲ? ಈ ನಂಬರ್ ಯಾರಿಗೆ? 786 ಹಿಂದಿ ನನಗೆ ಬರಂಗಿಲ್ರಿ. 786
ಹೌದ್ ಹೌದ್ ಇದು ಇಸ್ಲಾಂ ಧರ್ಮದವ್ರಿಗೆ ಸಂಬಂಧ ಪಡ್ತದ. ಅದ ಆ ನಂಬರ್ ಅವರಿಗೆ ಯಾಕೆ ಸಂಬಂಧ ಪಡ್ತದ ಆಹಾ. ಮತ್ತೆ ಹಿಂದೂ ಧರ್ಮದವ್ರಿಗೂ ಒಂದು ನಂಬರ್ ಅದ ಯಾವ್ದೈತಿ ಹಾ ಅದೇನಿಲ್ಲ ಹಾ ಅನ್ನುವಂಥದ್ದು ಪ್ರಶ್ನೆ ಯೂಟ್ಯೂಬ್ ಚಾನಲ್ ದವ್ರು ಕೇಳ್ಯಾರ. ಅದ ಯಾಕಂತ ಕೇಳಿದ್ರೆ ನೇರವಾಗಿ ಹಚ್ಚಕಡೆ ಗುರುಗಳು ಹಾ ಮೇಲಾಗೆ ಪುರಾಣಕಾರ ಅವ್ರು ಹಿಂಗೆ ತಮ್ಮ ತಿಳಿಸಿ ಕೊಡ್ತಾರ ತಿಳಿದುಕೊಂಡು ತಿಳಿದುಕೊಂಡು ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನು ಹೇಳಲಾರದೆ ಹೌದ್ ಹೌದ್ ಯಥಾ ಪ್ರಕಾರ ಒಂದು 4 ಕುಡಿ ಸತ್ಯ ಸುಂದರ ಚಾಲ ಹಾ ಹಾ ಓಕೆ 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 ಆಯ್ತಣ್ಣ. ಜಾನಪದ ಹಾಡ್ತೀವಿ, ಗದ್ಲ ಮಾಡಬೇಡ್ರಿ. ಹೌದ್ ಬಾಳ ಚಂದ ಹುರುಪು ಕೊಟ್ಟಿರಿ. ಅಕ್ಕ